ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಅಂಟು ಮತ್ತು ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ಅಂಟಿನುಂಡೆನ ಮಾಡೋಣ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮೇಯ್ನ್ಲಿ ನಾವು 12ರಿಂದ 14 ವಯಸ್ಸಿನ ಒಳಗಿನ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಕೊಡ್ತೀವಿ. ಇದು ಅವರ ಮಂತ್ಲಿ ಸೈಕಲ್ ಶುರುವಾಗುತ್ತಲ್ಲ, ಆ ಟೈಮಲ್ಲಿ ಇದನ್ನು ಅವರು ಕನ್ಸ್ಯೂಮ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ಅವರ ಹಾರ್ಮೋನ್ಸ್ ಎಲ್ಲ ಚೇಂಜಸ್ ಆಗುತ್ತೆ ಆ ಟೈಮಲ್ಲಿ. ಈ ಪದಾರ್ಥಗಳನ್ನು ನಾವು ಸೇವಿಸೋದ್ರಿಂದ ಅವರ ಬಾಡಿ ತುಂಬಾ ಹೆಲ್ತಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಕಡಾಯಿಗೆ 2 ಸ್ಪೂನಷ್ಟು ಮೇಯ್ನಾಗಿ ದೇಸಿ ಗೀ ಹಾಕಿದ್ದೀನಿ, ಅಂದರೆ ಶುದ್ಧ ಹಸುವಿನ ತುಪ್ಪ. ಇದಕ್ಕೆ ನಾನು 1 ಕಪ್ಪಷ್ಟು ಎಡಿಬಲ್ ಗಮ್ ಅಂತ ಸಿಗುತ್ತೆ, ನಿಮಗೆ ಗಮ್ ಅಂತ ಅಂಗಡಿಯಲ್ಲಿ ಕೇಳಿದ್ರೆ ಅಂಟು ಅದು ಸಿಗುತ್ತೆ. ಅದನ್ನು ತಂದು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರಿಬೇಕು. ಇದು ತುಂಬ ಬೇಗನೆ ಹುರಿದು ಬಿಡುತ್ತೆ, ಜಾಸ್ತಿ ಟೈಮ್ ತಗೊಳ್ಳಲ್ಲ ಇದು. ನೋಡಿ ಇದಾಗಿದೆ. ಈಗ ಇದನ್ನು ತಕ್ಕೊಳ್ಳೋಣ. ನಾನು ಸೇಮ್ ಇದೇ ತುಪ್ಪಕ್ಕೆ ಅರ್ಧ ಕಪ್ಪಷ್ಟು ಬಾದಾಮ್ ಪೀಸ್ ಹಾಕಿದ್ದೀನಿ, 1 ಕಪ್ಪಷ್ಟು ಕ್ಯಾಶ್ಯೂ ಪೀಸು, ಹಾಗೆ 1 ಕಪ್ಪಷ್ಟು ಪಿಸ್ತಾ, ಹಾಗೆ ಅರ್ಧ ಕಪ್ಪಷ್ಟು ವಾಲ್ನಟ್ಟು, 1 ಕಪ್ಪಷ್ಟು ದ್ರಾಕ್ಷಿ, 1 ಕಪ್ಪಷ್ಟು ಬ್ಲ್ಯಾಕ್ ಬೆರಿ. ಇಷ್ಟನ್ನು ಹಾಕಿ ನಾನು 1 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತೀನಿ. ನಿಮಗೆ ಇನ್ನೂ ಕ್ವಾಂಟಿಟಿ ಬೇಕಾದರೆ ಜಾಸ್ತಿ ಹಾಕೋಬೋದು. ಹಾಗೆ ನಿಮಗೆ ಯಾವ್ಯಾವುದು ಫ್ರೂಟ್ಸ್ ಬೇಕೋ ಮತ್ತು ಅದನ್ನು ಆ್ಯಡ್ ಮಾಡ್ಕೋಬೋದು. ಹಾಗೆ ಒಂದು ಅರ್ಧ ಕಪ್ಪಷ್ಟು ಪಂಪ್ಕಿನ್ ಸೀಡ್ಸ್ನ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಆ್ಯಪ್ರಿಕಾಟು, ಮೆಲನ್ ಸೀಡ್ಸು ಏನು ಬೇಕಾದರೂ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ದು ಯಾವ್ದು ಬೇಕಾದ್ರೂ ನೀವು ಆ್ಯಡ್ ಮಾಡ್ಕೊಂಡು ಇದನ್ನು ಮಾಡ್ಕೋಬೋದು. ಈಗ ನಾನು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಎಳ್ಳನ್ನು ತಗೋತಿದ್ದೀನಿ, ಬಿಳಿ ಎಳ್ಳು, ಹಾಗೆ ಅರ್ಧ ಕಪ್ಪಷ್ಟು ಗಸಗಸೆ, ಹಾಗೂ 1 ಕಪ್ಪಷ್ಟು ಕೋಕೋನೆಟ್ಟು, ಅಂದರೆ ಡ್ರೈ ಕೋಕೋನೆಟ್, ನೀವು ಕೊಬ್ಬರಿಯನ್ನು ತುರಿದು ತೊಗೊಳ್ಬೇಕು. ಅದನ್ನು ಕೂಡ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಇದನ್ನು ಕೂಡ ಈಗ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ಈಗ ನಾನು ಅಂಟನ್ನು ಕರೆದಿಟ್ಕೊಂಡಿದ್ದಲ್ಲ, ಅದನ್ನು ನೀವು ಸ್ವಲ್ಪ ಮಿಕ್ಸಿಗೆ ಹಾಕಿ ಸ್ವಲ್ಪ ಪೌಡರ್ ಮಾಡ್ಕೋಬೇಕು. ಇಷ್ಟಾದರೆ ಸಾಕು. ನೋಡಿ ಇದನ್ನು ಕೂಡ ಅದ್ರ ಜೊತೆ ಸೇರಿಸ್ಕೊಳ್ಳಿ. ಈಗ ನಾನು ಒಂದು ಕಪ್ಪಷ್ಟು ಡ್ರೈ ಡೇಟ್ಸು, ಅಂದರೆ ಖರ್ಜೂರನ್ನು ತೊಗೊಂಡಿದ್ದೀನಿ. ಅದನ್ನು ಬೀಜ ತೆಗೆದು ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಕೂಡ ಈ ಬಾಣಲಿಗೆ ಹಾಕ್ಕೊಂಡು ಒಂಚೂರು ತುಪ್ಪ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅದನ್ನು. ಆವಾಗ ಸ್ವಲ್ಪ ಮೆತ್ತಗಾಗುತ್ತದು. 1 ನಿಮಿಷಗಳ ಕಾಲ ಬಿಸಿ ಮಾಡಿದ್ರೆ ಸಾಕು. ಆವಾಗ ಅದು ಸ್ವಲ್ಪ ಮೆಲ್ಟಾಗಿ ಮೆತ್ತಗಾಗುತ್ತೆ. ನಾವು ಇದಕ್ಕೆ ಯಾವುದೇ ರೀತಿಯ ಬೆಲ್ಲ, ಸಕ್ಕರೆ ಏನೂ ಬಳಸಲ್ಲ. ಈಗ ಇದನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆಗಿದೆ. ಸ್ಟವ್ನ ಆಫ್ ಮಾಡಿಕೊಂಡು ಒಂಚೂರು ಹೀಗೆ ಕೈ ಆಡಿಸ್ಬಿಟ್ಟು ತೆಗೆದು ಇದನ್ನು ಕೂಲ್ ಆಗೋಕ್ಕೆ ಬೇರೆ ಪಾತ್ರೆಗೆ ಹಾಕಿಟ್ಕೊಳ್ಳಿ. ಇದು ತುಂಬಾ ಬಿಸಿ ಇರುತ್ತೆ, ನಾವು ತುಪ್ಪ ಬಳಸಿರೋದ್ರಿಂದ ಸ್ವಲ್ಪ ಹೊತ್ತು ಕೂಲ್ ಆಗೋಕ್ಕೆ ಬಿಡಿ. ಇದನ್ನು ತಣ್ಣಗಿದ್ದರೂ ಕೂಡ ನೀವು ಉಂಡೆ ಕಟ್ಬೋದು, ಏನೂ ತೊಂದರೆ ಆಗಲ್ಲ, ಚೆನ್ನಾಗೇ ಆಗುತ್ತೆ ಉಂಡೆ. ನೋಡಿ ನಿಮಗೆ ಯಾವ ಥರ ಎಷ್ಟು ಸೈಜ್ ಬೇಕೋ ಆ ಥರ ಉಂಡೆ ಕಟ್ಕೊಳ್ಳಿ. ಕ್ವಾಂಟಿಟಿನ ನೀವು ಎಷ್ಟು ಬೇಕಾದರೂ ಜಾಸ್ತಿ ಮಾಡ್ಕೋಬೋದು ಇದೇ ಕನ್ಸಿಸ್ಟೆನ್ಸಿಯಲ್ಲಿ. ಇದರ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ಮೇಯ್ನ್ಲಿ ನೀವು ಇದನ್ನು ಮಾಡಿಬಿಟ್ಟು ಹೆಣ್ಣು ಮಕ್ಕಳಿಗೆ ಕೊಡಿ. ಮೇಯ್ನಾಗಿ ಈವನ್ ಲೇಡೀಸ್ ಕೂಡ ಇದನ್ನು ತಿನ್ಬೋದು. ಇದನ್ನು ತಿನ್ನೋದ್ರಿಂದ ಕೈಕಾಲು ನೋವುಗಳು, ಮಂಡಿ ನೋವುಗಳು, ಸೊಂಟ ನೋವು ಯಾವುದೂ ಕೂಡ ಇರಲ್ಲ, ಕಡಿಮೆ ಆಗ್ತಾ ಬರುತ್ತೆ. ಇದು ತುಂಬಾ ಜಾಯಿಂಟ್ಸ್ಗೆ ತುಂಬಾ ಒಳ್ಳೆಯದು ಅಂಟಿನುಂಡೆ. ನೋಡಿ ಅಂಟಿನುಂಡೆ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಆಗಾಗ್ಗೆ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನನ್ನ ಈ ಅಂಟಿನುಂಡೆ ರೆಸಿಪಿ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಇಂತಹದ್ದೇ ಸಿಂಪಲ್ ರೆಸಿಪಿಯಿಂದ ಮತ್ತೆ ಬರ್ತಾ ಇರ್ತೀನಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಮತ್ತು ಒಂದು ಲೈಕ್ ನನಗೆ ತುಂಬಾ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಹೀಗೆ ಹೊಸ ವೀಡಿಯೋಗಳನ್ನ ಮಾಡೋಕ್ಕೆ ಒಂದು ಎನ್ಕರೇಜ್ಮೆಂಟ್ ಸಿಕ್ಕಂಗಾಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.